ಸೊ ಭಾರತದ ಕಮರ್ಷಿಯಲ್ ವೆಹಿಕಲ್ ನ ಒಂದು ಸೆಕ್ಟರ್ ಅಲ್ಲಿ ಛೋಟಾ ಹಾತಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಬೇರೆ ಯಾವುದು ಅಲ್ಲ, ಟಾಟಾ ಏಸ್. 2005ರಲ್ಲಿ ಟಾಟಾ ಮೋಟರ್ಸ್ ಇದನ್ನ ಫಸ್ಟ್ ಲಾಂಚ್ ಮಾಡ್ತಾರೆ ಅಂಡ್ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ 2.5 ಮಿಲಿಯನ್ ಅಂದ್ರೆ 25 ಲಕ್ಷಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಇದನ್ನ ಒಂದು ತಗೊಂಡು ಅವರ ಒಂದು ಲೈಫ್ ನ ರೂಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ನೀವೇನು 4 ಲಕ್ಷ ಇನ್ವೆಸ್ಟ್ ಮಾಡಿ ಅಂಡ್ ಲಕ್ಷ ಗಟ್ಟಲೆ ದುಡಿ ಅಂದ್ರೆ ಕಷ್ಟಪಟ್ಟು ದುಡಿದ್ರೆ ಖಂಡಿತ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದು ಬೇರೆ ಮಾತು ಹೇಳ್ಬೇಕು ಅಂತಿಲ್ಲ. ಇವತ್ತು ನಮ್ ಜೊತೆ ಇದೆ ಹೊಸ ಟಾಟಾ ಏಸ್ ಪ್ರೋ. ಸೊ ಟಾಟಾ ಏಸ್ ಅಲ್ಲಿ ಇದ್ದಂತಹ ವರ್ಷನ ಕಂಪೇರ್ ಮಾಡಿ ಒಂದಷ್ಟು ಅಪ್ಡೇಟ್ ನ ಮಾಡಿದ್ದಾರೆ. ಸೊ ಬೈಫೇಲ್ ಇದೆ, ಇದರಲ್ಲಿ 3 ವೇರಿಯಂಟ್ ಬರುತ್ತೆ ನಮಗೆ. ಅಂಡ್ ಅದರ ಪವರ್ ಆಗಿರ್ಬೋದು ಅಂಡ್ ಇದರಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಟಾಟಾ ಏಸ್ ಪ್ರೋ ನ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ನಮಗೆ ಇಲ್ಲಿ ಸಿಗುತ್ತೆ ಏನಂದ್ರೆ ಒಂದು ಪಿಯಾನೋ ಬ್ಲಾಕ್ ಫಿನಿಶ್ ನ ಒಂದು ಪಟ್ಟಿ ರೀತಿ ಅಂತ ಒಂದು ವಿಷಯ ಸಿಗುತ್ತೆ ನಮಗೆ, ಕ್ಲಾಡಿಂಗ್ ರೀತಿ ಸಿಗುತ್ತೆ. ಅದು ಬಿಟ್ಟು ನಮಗೆ ಟಾಟಾ ಲೋಗೋ ನಮಗೆ ಇಲ್ಲಿದೆ ಅಂಡ್ ಇಲ್ಲಿ ರೌಂಡ್ ಕಲರ್ ನ ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ ಇದೆ ಅಂಡ್ ಇಲ್ಲಿ ನಮಗೆ ಇಂಡಿಕೇಟರ್ ಸಿಗುತ್ತೆ. ಇದರಲ್ಲಿ ಆಕ್ಚುಲಿ 3 ವೇರಿಯಂಟ್ ಬರುತ್ತೆ ನಿಮಗೆ, ಇವಿ, ಪೆಟ್ರೋಲ್ ಅಂಡ್ ಬೈಫ್ಯೂಯಲ್. ಬೈಫ್ಯೂಯಲ್ ಅಂದ್ರೆ CNG ಪ್ಲಸ್ ಪೆಟ್ರೋಲ್. ಸೊ ಅದು ನಿಮ್ಗೆ ಗೊತ್ತೇ ಇದೆ, CNG ಏನು ಆ ಒಂದು ವೇರಿಯಂಟ್ ಇದೆ, ಅದನ್ನ ಬೈಫ್ಯೂಯಲ್ ಅಂತ ಕರೀತಾ ಇದ್ದಾರೆ. ಅಂಡ್ ಇಲ್ಲಿ ನಮಗೆ ಅದರ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಸೊ ಫ್ರಂಟ್ ಅಲ್ಲಿ ನಮಗೆ ಸ್ವಲ್ಪ ದೊಡ್ಡದಾಗಿರುವಂತ ಒಂದು ವಿಂಡ್ಶೀಲ್ಡ್ ಸಿಗುತ್ತೆ ಅಂತ ಹೇಳ್ಬೋದು. CNG ಲೋಗೋ ಅಲ್ಲ ಒಂದು ಸ್ಟಿಕ್ಕರ್ ನಮಗೆ ಇಲ್ಲಿ ಸಿಗುತ್ತೆ, ಒಂದು ದೊಡ್ಡದಾಗಿರುವಂತದ್ದು ವೈಪರ್ ಸಿಗುತ್ತೆ ಇದರಲ್ಲಿ. ಅಂಡ್ ಅದು ಬಿಟ್ಟು ಸೈಡಿಗೆ ಬರೋಣ. ಸೈಡಿಗೆ ಬಂದಾಗ ನಮಗೆ ಒಂದ್ ಸ್ವಲ್ಪ ಸಣ್ಣ ಟೈರ್ ಸಿಗುತ್ತೆ. ಸೊ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ 12 ಇಂಚಿನ ಒಂದು ಟೈರ್ ಸಿಗುತ್ತೆ ಅಂಡ್ ಸ್ಟೀಲ್ ವೀಲ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಸೈಡಿಗೆ ಬಂದಾಗ ಒಂದ್ ಸ್ವಲ್ಪ ಡೀಸೆಂಟ್ ಆಗಿರುವಂತ ಒಂದು ಬೆಡ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಪೇಲೋಡ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ 750 kg ತನಕ ಇದರಲ್ಲಿ ಪೇಲೋಡ್ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮಗೆ ಒಂದು ಇಂಡಿಕೇಟರ್, ಒಂದು ರೀತಿಯ ಇಂಡಿಕೇಟರ್ ನಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಇದಿಷ್ಟು ನಮಗೆ ಸೈಡ್ ಅಲ್ಲಿ ಸಿಗುವಂತದ್ದು. ಬ್ಯಾಟ್ರಿ ನೀವು ಅಲ್ಲಿ ನೋಡ್ಬೋದು. ಅಂಡ್ ಈ ಒಂದು ಬೆಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಏನ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ಸಣ್ಣ ಬಿಸ್ನೆಸ್ ಗಳಿಗೆಲ್ಲ ಇದೆಲ್ಲ ಹೇಳಿ ಮಾಡಿಸುವಂತ ಒಂದು ಟ್ರಕ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೈಸ್ ಬರೋದು ಬರೀ 3.99 lakhs ಅಂದ್ರೆ 4 ಲಕ್ಷ ಇದ್ರಲ್ಲಿ ಎಕ್ಸ್ ಶೋರೂಮ್ ಬರೋದು ನಮಗೆ. ಸೊ ನೀವೇನಾದ್ರೂ ಒಂದು ಕಮರ್ಷಿಯಲ್ ವೆಹಿಕಲ್ ನೋಡ್ತಾ ಇದ್ರೆ ಏಸ್ ಅನ್ನುವಂಥದ್ದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇದರ ಒಳಗೆ ಏನೇನಿದೆ ಅಂತ ನೋಡೋಣ. ಸೊ ನಾವಿದೀವಿ ಟಾಟಾ ಏಸ್ ಪ್ರೋ ನ ಈ ಒಂದು ಕ್ಯಾಬಿನ್ ಒಳಗಡೆ. ಸೊ ಕ್ಯಾಬಿನ್ ಫೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ನೀಟ್ ಆಗಿರುವಂತ ಒಂದು ಕ್ಯಾಬಿನ್ ಅಂತ ಹೇಳ್ಬೋದು. ಒಂದು ರೀತಿ ಗೊಂದಲ ಆಗೋ ರೀತಿ ಏನು ಅದ್ರಲ್ಲಿ ಇಟ್ಟಿಲ್ಲ. ಫ್ಯೂ ಬಟನ್ಸ್ ಕೊಟ್ಟಿದ್ದಾರೆ, ಒಂದು ಗೇರ್ ನಾಬ್ ಕೊಟ್ಟಿದ್ದಾರೆ, ಒಂದು ಸಿಂಪಲ್ ಆಗಿರೋ ಒಂದು ಸ್ಟೇರಿಂಗ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿ ಅಂತ ಕಂಟ್ರೋಲ್ಸ್ ಇಲ್ಲ. ಹಾರ್ನ್ ನಮಗೆ ಇದರಲ್ಲಿ ಇದೆ. ಅಂಡ್ ಅದು ಬಿಟ್ಟು ನಮಗೆ ಸ್ಪೋಕ್ಸ್, ವೈಪರ್ಸ್ ಮತ್ತೆ ಇಂಡಿಕೇಟರ್ ಸ್ಪೋಕ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಮಿಡ್ಲ್ ನೋಡಿದ್ರೆ ನಮಗೆ ಡಿಜಿಟಲ್, ಇದನ್ನ ಡಿಜಿಟಲ್ ಅಂತ ಹೇಳಕ್ ಇದೊಂದು ನೆಗೆಟಿವ್ ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಸಿಗುತ್ತೆ. ಒಂದು ಸಣ್ಣದಾಗಿರುವಂತ ಒಂದು MID ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ನಮಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಡೋದಕ್ಕೆ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಒಂದು CNG ಇಂದ ಪೆಟ್ರೋಲಿಗೆ ಸ್ವಿಚ್ ಆಗೋದಕ್ಕೆ ಒಂದು ಏನಿಲ್ಲ, ಅಥವಾ ಪೆಟ್ರೋಲ್ ಇಂದ CNG ಸ್ವಿಚ್ ಆಗೋದಕ್ಕೆ ಒಂದು ಬಟನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹೈ ಬೀಮ್, ಲೋ ಬೀಮ್ ನ ಒಂದು ಬಟನ್ ಕೂಡ, ಕಂಟ್ರೋಲರ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಾಸ್ತಿ ಏನು ಇಲ್ಲ. ಇಲ್ಲಿ ಏನಾರು ಒಂದು ಇಡ್ಬೋದು ಅಂಡ್ ಆರಾಮಾಗಿ ಇಬ್ರು ಕೂತ್ಕೊಂಡು ಹೋಗ್ಬೋದು. ನಮಗೆ ಸೀಟ್ ಬೆಲ್ಟ್ ಕೂಡ ಸಿಗ್ತಾ ಇದೆ. ಸೊ ಇದರಲ್ಲಿ ಇರುವಂತಹ ಮತ್ತೊಂದು ವಿಷಯ ಏನಂದ್ರೆ ಫ್ರಂಟ್ ಕೊಲ್ಯೂಷನ್ ಕಂಟ್ರೋಲರ್ ಸೇಫ್ಟಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂದ್ರೆ ಸ್ವಲ್ಪ ಇದರಲ್ಲಿ ಹಳೆಯ AC ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸೇಫ್ಟಿಗೂ ಕೂಡ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಗಾಡಿಯ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ 649cc ಒಂದು ಇಂಜಿನ್ ಸಿಗ್ತಾ ಇದೆ. ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಬೈಫ್ಯೂಯಲ್ ಆಗಿರೋದ್ರಿಂದ 26 PS ಪವರ್. ಅದೇ ರೀತಿ ನಮಗೆ 53 Nm ನ ಒಂದು ಟಾರ್ಕ್ ನಮಗೆ ಇದ್ರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಅಂಡ್ ಇದರ ಒಂದು ಪೆಟ್ರೋಲ್ ವರ್ಷನ್ ನೋಡೋದಾದ್ರೆ ನಮಗೆ 30 PS ಪವರ್ ಅದು ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ 649cc ಒಂದು ಇಂಜಿನ್ ಇದೆ. ಸೊ ಇದ್ರಲ್ಲಿ ನಮಗೆ ಇವಿನೂ ಕೂಡ ಸಿಗ್ತಾ ಇದೆ. ಇವಿಯ ಬ್ಯಾಟರಿ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ 14.4 kW ನ ಒಂದು ಬ್ಯಾಟರಿ ಸಿಗ್ತಾ ಇದೆ. ಅದ್ರಲ್ಲಿ ನಮಗೆ 104 Nm ಟಾರ್ಕ್ ಕೂಡ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಒಂದು ಒಳ್ಳೆ ಪವರ್ ಇರುವಂತಹ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಪೇಲೋಡ್ ಕೆಪಾಸಿಟಿ ನಾನು ಅವಾಗಲೇ ಹೇಳಿದೀನಿ, 750 kg ತನಕ ಇದರಲ್ಲಿ ಪೇಲೋಡ್ ಅಂದ್ರೆ ಕೆಜಿ ನಮಗೆ ಇದನ್ನ ಫುಲ್ ಮಾಡುತ್ತೆ. ಅಂಡ್ ಕಾಂಪಿಟೇಷನ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೋಡಿದರೆ ತುಂಬಾನೇ ಏನ್ ಹೇಳಿ ಆ ಒಂದು ಕೆಪಾಸಿಟಿ ಇರುವಂತಹ ಅಥವಾ ಒಂದು ಪರ್ಫಾರ್ಮೆನ್ಸ್ ಕೊಡುವಂತಹ ವೆಹಿಕಲ್ ಅಂತಾನೆ ಹೇಳ್ಬೋದು ನಮಗೆ. ಸೊ ಇದಿಷ್ಟು ಈ ಒಂದು ವೆಹಿಕಲ್ ನ ಜಸ್ಟ್ ಆಗಿರುವಂತ ಒಂದು ವಾಕ್ ಅರೌಂಡ್. ನಾವು ಇದನ್ನ ಒಂದು ಸ್ವಲ್ಪ ಓಡಿಸಿದ್ವಿ. ಸೊ ಅಲ್ಲಿ ಒಂದು ವಿಷಯ ಏನು ಅಂದ್ರೆ ಆ ಟ್ರ್ಯಾಕ್ ಎಷ್ಟು ಸಣ್ಣದಾಗಿತ್ತು ಅಂದ್ರೆ ನಮಗೆ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡುವಂತ ಒಂದು ಚಾನ್ಸ್ ಕೂಡ ಸಿಕ್ಕಿಲ್ಲ. ಆದಷ್ಟು ಬೇಗ ನಮಗೆ ಇದನ್ನ ಸಿಕ್ಕಿದ್ರೆ ಇದನ್ನ ಓಡಿಸಿ ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ವೆಹಿಕಲ್ ನ ಪ್ರೈಸ್ ಬಗ್ಗೆ ಮಾತಾಡಿದ್ದಾರೆ. 3.99 lakhs ಎಕ್ಸ್ ಶೋರೂಮ್ ಅಲ್ಲಿ ನಮಗೆ ಈ ಒಂದು ವೆಹಿಕಲ್ ಸಿಗ್ತಾ ಇದೆ. ಸೊ ಅದೊಂದು ಸಣ್ಣದಾಗಿರುವಂತ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಏನ್ ಹೇಳಿ ಒಂದು 2 iPhone Pro Max ಇಂದು ಪ್ರೈಸ್ ಅಷ್ಟೇ ನಮಗೆ 1 TB ನೋಡೋದಾದ್ರೆ. ಸೊ ಆ ಒಂದು ಪ್ರೈಸ್ ಅಲ್ಲಿ ನಮಗೆ ಈ ಒಂದು ವೆಹಿಕಲ್ ಸಿಗ್ತಾ ಇದೆ, 2 ಆ ಒಂದು ಫೋನ್ ತಗೊಳ್ಳುವಂತ ಒಂದು ಇದರಲ್ಲಿ. ಅಂಡ್ ಇದು ತಗೊಂಡ್ರೆ ನೀವು ಕಷ್ಟಪಟ್ಟು ದುಡಿದ್ರೆ ಖಂಡಿತ ನಿಮ್ಮ ಲೈಫ್ ಇದರಲ್ಲಿ ರೂಪಿಸ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಅಭಿಷೇಕ್ ಮಂದಾಸ್ ಸೈನಿಂಗ್ ಆಫ್.